ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಸಿಂಪಲ್ ಆಗಿರೋ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇದು ನಾರ್ಮಲ್ ನೀಡಲ್ 11 ನಂಬರ್ ಆದರೂ ಯೂಸ್ ಮಾಡ್ಬೋದು, 10 ನಂಬರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಸಿಂಪಲ್ ಡಿಸೈನು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಹಾಕಿದ್ದೀನಿ. ಬೇಗನೂ ಕಂಪ್ಲೀಟ್ ಆಗಿಬಿಡುತ್ತೆ, ಎಲಿಗೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಿಂಪಲ್ ಸಿಂಗಲ್ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ಮೊದಲನೇದಾಗಿ ನಾನು ಸ್ಯಾರಿ ಕಲರು 6 ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ 6 ದಾರನ ನೀವು ಸುತ್ತಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ 6 ದಾರನ ಸುತ್ತಿ ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ದಪ್ಪದಾಗೆ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಈ ರೀತಿ ರಿಂಗ್ ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜರಿ ಕಲರ್ ಯಾವುದಿರುತ್ತೋ, ಗೋಲ್ಡ್ ಇದ್ದರೆ ಗೋಲ್ಡ್ ಕಲರ್ ತೊಗೊಳ್ಬೇಕಾಗತ್ತೆ, ಸಿಲ್ವರ್ ಇದ್ದರೆ ಸಿಲ್ವರು, ಕಾಪರ್ ಇದ್ದರೆ ಕಾಪರ್ ಕಲರ್ ರಿಂಗ್ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಷ್ಟೇ 3mm ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸಹ ನೀವು ಯಾವುದು ಜರಿ ಇರುತ್ತೋ ಅದೇ ಕಲರು ತೊಗೊಳ್ಬೇಕಾಗತ್ತೆ. ಗೋಲ್ಡ್ ಇದ್ದರೆ ಗೋಲ್ಡು, ಸಿಲ್ವರ್ ಇದ್ದರೆ ಸಿಲ್ವರು, ಕಾಪರ್ ಇದ್ದರೆ ಕಾಪರ್. ಈಗ ನೋಡಿ, ನಾನು 10 0.75mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. 11 ಆದರೂ ಓಕೆ. ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ಈಗ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಲು ಸೈಡು ರಾಂಗ್ ಸೈಡಲ್ಲಿ ಗಂಟನ್ನ ಇಟ್ಕೊಳ್ಬೇಕಾಗತ್ತೆ. ಏನು ಗಂಟಾಕಿ ಇಟ್ಕೊಂಡಿದ್ದೀವಿ ಅದನ್ನು ಹಿಂದೆಗಡೆ ಬರೋ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೈಟ್ ಹ್ಯಾಂಡಲ್ಲಿ ಈ ನಿಬ್ಬು ಮುಂದೆಗಡೆ ಬರೋ ರೀತಿ ನೀಡಲ್ ಬ್ಯಾಲೆನ್ಸ್ ಮಾಡ್ತಾ ಸ್ಯಾರಿಗೆ ಸ್ಟಾರ್ಟಿಂಗಿಂದ ನೀಡಲ್ ಹಾಕಿ ದಾರ ತೊಗೊಂಡು ತಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. 6 ಎಳೆ ಸಮೇತನೂ ತೊಗೊಳ್ಬೇಕು ಫ್ರೆಂಡ್ಸ್, ಒಂದು ಎಳೆನೂ ಬಿಡಬೇಡಿ, ಅದು ಚೆನ್ನಾಗಿ ಬರಲ್ಲ ಡಿಸೈನು. ಒಂದೆಳೆ ಏನಾದರೂ ಮಿಸ್ ಆಯಿತು ಅಂದ್ರೂ. ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೆ. ನಾವು ಗಂಟು ಹಾಕಿದ್ದೀವಲ್ಲ, ಅದು ಸ್ವಲ್ಪ ಬಿಚ್ಕೊಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ 2 ಸಲ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ. ಈಗ ಅಲ್ಲಿಂದ 2 ಚೈನ್ಸ್ ಹಾಕೊಂಡೆ. ಈಗ ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಅಲ್ಲೇನು ಲಾಕ್ ಮಾಡಿದ್ದೀವಿ ಅದ್ರ ಪಕ್ಕದಲ್ಲೇ ಗ್ಯಾಪ್ ಏನು ಬಿಡ್ತೀರ, ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನು 2ಕ್ಕೆ 1 ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಅಥವಾ ಡಬಲ್ ಕ್ರೋಶಾ ಅಂತಲೂ ಕರಿಬೋದು. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಳ್ಬೇಕಾಗತ್ತೆ. ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು ಸೀರೆಗೆ 2ಕ್ಕೆ 1 ಮಾಡ್ಕೊಳ್ಬೇಕು, ಮತ್ತೆ ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. ಪಕ್ಕದಲ್ಲೇ ಗ್ಯಾಪಲ್ಲಿ ಅಂದರೆ ಸ್ಯಾರಿಗೆ ಗ್ಯಾಪ್ ಬಿಡ್ದಿರ ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ, ಇನ್ನೆರಡಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರನ ತೊಗೊಂಡು ಬರಬೇಕು. ನಾನು ಪುಟ್ಟಾಣಿ ಕಂಬ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ ಇಷ್ಟೇ ಸೂಟ್ ಆಗೋದು. ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕೊಂಡಿರೋದು ಸಹ 1 ಕಂಬ ಅಂತ ಡಿಸೈಡ್ ಮಾಡಿ ಒಟ್ಟು 6 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ, ಕಂಬ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಲ್ಲಿ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೇನಾದರೂ ಅನಿಸ್ತು ಅಂತಂದರೆ ಇನ್ನೊಂದು 2 ಅಥವಾ 3 ನೀವು ಎಕ್ಸ್ಟ್ರಾ ಮಾಡ್ಕೊಳ್ಬೋದಾಗುತ್ತೆ. ಅಲ್ಲಿಂದ 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 1 ಸಲ ದಾರ ಸುತ್ತಕೊಂಡು ಡೈರೆಕ್ಟಾಗಿ ನೀಡಲ್ ಆ ದಾರ ಎಲ್ಲಿ 3 ಚೈನ್ ಕಂಪ್ಲೀಟ್ ಆಗಿರುತ್ತೆ ಅಲ್ಲಿಗೆ ದಾರಾನ ಹಾಕಿ ತಗೊಂಡು ಬಂದು ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಕಂಬ ಹಾಕ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗೆ ಕಂಬ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. 3 ಚೈನ್ಸ್ ಹಾಕಿದ್ದಾದ್ಮೇಲೆ ಡೈರೆಕ್ಟಾಗೆ ಕಂಬ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಕಂಬ ಅಂತಲೂ ಕರಿಬೋದು. ಪಕ್ಕದಲ್ಲೇ ಗ್ಯಾಪ್ ಬಿಡದೇ ಇರೋ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, 1 ಎಳೆ ಮಿಸ್ ಆದರೂ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. 1 ಎಳೆನೂ ಮಿಸ್ ಮಾಡ್ಕೊಳ್ಬೇಡಿ, ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಏನು ಸ್ಕಿಪ್ ಮಾಡ್ದಿರಾ ನೀವು ಮಾಡ್ಕೊಳ್ತು ಅಂತ ಅಂದರೆ. ಈಗ ನೋಡಿ, 4th ಡಬಲ್ ಕ್ರೋಶಾ ಕಂಬ ಮತ್ತು 5th ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದು ಗ್ಯಾಪ್ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದಾಗುತ್ತೆ. 1 2 3 4 5 ಇಲ್ಲಿ ನೋಡಿ, ಇಲ್ಲಿ 5 ಹಾಕಿದ್ದೀನಿ. ಇನ್ನೊಂದು ಬೇಕಾದ್ರೆ ನೀವು ಹಾಕ್ಕೊಳ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನೋಡಿ, ನಾನು ಈ ರೀತಿ ರಿಂಗ್ ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 5 ಕಂಬ ಅಷ್ಟೇ ಹಾಕ್ಕೊಳ್ತಾ ಇರೋದು. ಸ್ಟಾರ್ಟಿಂಗಲ್ಲೂ ಅಷ್ಟೇ, ಅದು 2 ಚೈನ್ಸು ಸೇರಿ ಒಟ್ಟು ಟೋಟಲ್ 6 ಕಂಬ
6 ಅಲ್ಲ 5 ಕಂಬ ಹಾಕೊಂಡಿರೋದು ಫ್ರೆಂಡ್ಸ್, ಆಗಲೇ 6 ಅಂತ ಹೇಳಿ 5 ಕಂಬ ಅಷ್ಟೇ. ಈಗ ನಾನು ಆ ಬೀಡ್ನ ಅದೇನು ರಿಂಗ್ ಬೀಡ್ ತೊಗೊಂಡಿದ್ದೀನಿ ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ನೀಡಲ್ ಹಾಕಿ ದಾರ ತೊಗೊಂಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 3 mm ಬೀಡ್ಸ್ ಏನು ತೋರಿಸಿದೆ ಅದನ್ನು ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು. ಆ ರಿಂಗ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 3ಕ್ಕೂ ಸೇರಿ ಒಂದು ಮಾಡ್ಕೊಳ್ಬಿಡ್ಬೇಕು. ಇಲ್ಲಿ ಯಾವುದೇ ರೀತಿ ನಾನು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇಲ್ಲ, ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಎಲಿಗೆಂಟಾಗಿ ಕಾಣುತ್ತೆ, ಮುದ್ದಾಗಿ ಕಾಣಿಸುತ್ತೆ ಡಿಸೈನ್. ಈಗ ಮತ್ತೆ ದಾರ ಮೇಲ್ ಮಾಡಿಬಿಟ್ಟು ಈ ರೀತಿ ರಿಂಗ್ ಬೀಡ್ಸ್ ಹಾಕೊಳ್ತಾ ಇದ್ದೀನಿ, 3 mm ಬೀಡ್ಸು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದು ಮಾಡ್ಕೊಳ್ಬೇಕು. ರಿಂಗ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದು ಮಾಡ್ಕೊಳ್ಬೇಕಾಗತ್ತೆ. ನೋಡಿ 6 ಎಳೆ ಸಮೇತರೂ ತೊಗೊಳ್ಬೇಕು. ಇದು ಸ್ವಲ್ಪ ಕಾಪರ್ ಆಗಿರೋದ್ರಿಂದ ಅದು 3 mm ಬೀಡ್ಸು ಸ್ವಲ್ಪ ಚಿಕ್ಕದಾಗಿರುತ್ತೆ, ಹಾಕೋದು ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಅದಕ್ಕೆ ನೋಡಿಕೊಂಡು ನಿಮ್ಮ ಜರಿ ಕಲರ್ ಯಾವುದಿರುತ್ತೋ ಅದು ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ ನಾನು ಕಾಪರ್ ಆಗಿರೋದನ್ನ ಸ್ವಲ್ಪ ಕಷ್ಟ ಆಗ್ತಿದೆ, ಅದು ಹೇಳ್ಕೊಳೋದು ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು, ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ರಿಂಗ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಮತ್ತು ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೋಡಿ ನಾನು ಗ್ಯಾಪ್ ಆ ರಿಂಗ್ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇದು ನಾರ್ಮಲ್ ಸೈಜೇ ಸಿಗೋದು, ಇನ್ನು ಸ್ವಲ್ಪ ದೊಡ್ಡದು ಬರಬಹುದು ಅನಿಸುತ್ತೆ, ನೀವು ನೋಡಿಕೊಂಡು ತೊಗೊಳ್ಳಿ. ರಿಂಗಲ್ಲಿ ನಾನು ಆಫ್ ಮಾತ್ರ ರಿಂಗ್ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಫುಲ್ ರಿಂಗ್ ಕವರ್ ಮಾಡ್ಕೊಳ್ತೀನಿ ಅಂದರೆ ಅದು ಬೇರೆ ಡಿಸೈನ್ ಆಗಿಬಿಡುತ್ತೆ. ಇಲ್ಲಿ ಆಫ್ ರಿಂಗ್ ಮಾತ್ರ ಕವರ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ 6 ಬೀಡ್ಸ್ ಮಾತ್ರ ಹಾಕ್ಕೊಂಡು ನೋಡಿ 1 2 3 4 5 6 ಬೀಡ್ಸ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡೆ. ಈಗ ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ನಾವು ಡೈರೆಕ್ಟಾಗೆ ಕಂಬ ಮಾಡಿ ಇದು ಮಾಡ್ಕೊಂಡಿರೋದಲ್ವ, ರಿಂಗ್ಗೆ ಆ್ಯಡ್ ಮಾಡ್ಕೊಂಡಿರೋದಲ್ವ ರಿಂಗ್ನ, ಅದಕ್ಕೋಸ್ಕರ ಇಲ್ಲೂ ಅಷ್ಟೇ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಕಂಬ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಕಂಬ ಆಯಿತು. ಮತ್ತು ಅದು ನೋಡ್ಕೊಳ್ಳಿ, ನೀವು ಜಾಸ್ತಿ ಟೈಟು ಮಾಡ್ಕೊಳ್ಬಾರ್ದು, ಲೂಸು ಮಾಡ್ಕೊಳ್ಬಾರ್ದು, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಮಾಡಿಕೊಂಡ್ರೆ ಎಳ್ಕೊಂಡಂಗೆ ಆಗೋಲ್ಲ ನಿಮಗೆ. ಒಳಕ್ಕೂ ಜಾಸ್ತಿ ಮಾಡ್ಕೊಳ್ಬೇಡಿ, ಜಾಸ್ತಿ ದೂರಕ್ಕೂ ಮಾಡ್ಕೊಳ್ಬೇಡಿ, ಅದು ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲಿಗೆ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ನಾನು ಒಟ್ಟು 5 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ, ನೀವು ಅಥವಾ 6 7 ಮಾಡ್ಕೊಳ್ಬೋದಾಗತ್ತೆ. ಅನ್ನು ನಿಮಗೆ ಕುಚ್ಚಿಗೆ ಆರ್ಚ್ಗೆ ಎಷ್ಟು ಡಿಫ್ರೆನ್ಸ್ ಬೇಕು, ಗ್ಯಾಪ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಆ ಕಡೆನೂ 5 ಮಾಡ್ಕೊಂಡಿದ್ದೇನೆ, 6 ಬೀಡ್ಸ್ ಹಾಕ್ಕೊಂಡೆ, ಮತ್ತು ಇಲ್ಲೂ ಅಷ್ಟೇ 5 ಕಂಬ ಹಾಕ್ಕೊಂಡಿದ್ದೀನಿ, ಈ ಕಡೆನೂ 5 ಕಂಬ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ 1 2 3 ಚೈನ್ಸ್ ಹಾಕ್ಕೊಂಡೆ. ಇಲ್ಲಿ 3 ಚೈನ್ಸ್ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಕುಚ್ಚಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು, ಅಂದರೆ ಗ್ಯಾಪ್ ಜಾಸ್ತಿ ಬೇಕು ಅಂತಂದರೆ 5 ಚೈನ್ಸ್ ಅಥವಾ 4 ಚೈನ್ಸು ಹಾಕ್ಕೊಳ್ಬೋದಾಗುತ್ತೆ. ಆಮೇಲೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಂದ ಕಂಬನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಕಂಬ ಮಾಡಿಕೊಂಡೆ, ಮತ್ತು 3. ತುಂಬಾ ಈಸಿ ಡಿಸೈನು ಫ್ರೆಂಡ್ಸ್, ಬಿಗಿನರ್ಸ್ಗಂತೂ ಹೇಳಿ ಮಾಡಿಸೋ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುದ್ದಾಗಿ ಕಾಣುತ್ತೆ ಫ್ರೆಂಡ್ಸ್, ಡಿಸೈನು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಲ್ಲಿ 5 ಕಂಬ ಮಾಡಿಕೊಂಡೆ, 3 ಚೈನ್ಸ್ ಹಾಕ್ಕೊಂಡೆ, ಮತ್ತು 5 ಕಂಬ ಮಾಡ್ಕೊಂಡಿದ್ದೀನಿ. 1 2 3 4 5 ಕಂಬ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ. ಈಗ ನೀಡಲ್ನ ಅಲ್ಲೇ ಇಟ್ಬಿಟ್ಟು ಈ ರಿಂಗ್ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ, ಮತ್ತು ರಿಂಗ್ ಒಳಗೆ ಹೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನೀವು ಇಲ್ಲಿ ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶಾ ಮಾಡ್ತೀವಿ ನಮ್ಮ ಕೈಲಿ ಆಗುತ್ತೆ ಅಂದರೆ ಆ ರೀತಿನೂ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲೇ ಹಾಫ್ ಡಬಲ್ ಕ್ರೋಶಾ ಮಾಡೋದು ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ಒಂದು ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಈಗ ದಾರ ಮೇಲ್ ಮಾಡಿಬಿಟ್ಟು 3 mm ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಆ ರಿಂಗ್ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನನಗೆ ಅದು ಬೀಡ್ ಹಾಕೋವಾಗ ಗೊತ್ತಾಗಲಿಲ್ಲ, ಅದು ಸ್ವಲ್ಪ ರಿಂಗ್ ಎಲ್ಲ ಕಾಣಿಸ್ತಿದೆ. ಇಟ್ಸ್ ಓಕೆ, ಒಂದು ಚೂರೇ ಅಲ್ವಾ ಕಾಣಿಸ್ತಾ ಇರೋದು, ಜಾಸ್ತಿ ಏನಿಲ್ಲ. ಅದು ಸ್ವಲ್ಪ ಹಿಂಗೆ ಕೈಯಲ್ಲಿ ಇದು ಮಾಡಿದ್ರೆ ಸೊರೋಗುತ್ತೆ, ಕುಚ್ಚಾಕೋವಾಗ ಸರಿ ಮಾಡ್ತೀನಿ ಅದನ್ನು. ನೀವು ನೋಡಿಕೊಂಡು ನಿಧಾನಕ್ಕೆ ರಿಂಗ್ ಕವರ್ ಆಗೋ ರೀತಿ ಆರ್ಚಸ್ನ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ರಿಂಗ್ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲೇನು ಸ್ಟಾರ್ಟಿಂಗಲ್ಲಿ ಫಸ್ಟ್ ರಿಂಗಲ್ಲಿ 6 ಬೀಡ್ಸ್ ಹಾಕ್ಕೊಂಡಿದ್ದೆ, ಅದೇ ರೀತಿ ಸೆಕೆಂಡ್ ಬೀಡಲ್ಲೂ ಅಷ್ಟೇ, ಸೆಕೆಂಡ್ ರಿಂಗಲ್ಲೂ ಅಷ್ಟೇ 6 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ.
ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು, ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಅದು ರಿಂಗ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದನ್ನ ಎಳ್ಕೊಳ್ಬೇಕಾಗತ್ತೆ. ದಾರನ ಬಿಗಿನರ್ಸ್ಗೆ ಸ್ವಲ್ಪ 3ಕ್ಕೂ ಒಂದೇ ಸತಿ ಎಳ್ಕೊಡೋದು ಕಷ್ಟ ಆಗಬಹುದು, ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಏನೂ ಕಷ್ಟ ಅನಿಸಲ್ಲ. ನೋಡಿ ಇಲ್ಲೂ ಸಹ ನಾನು 6 ಬೀಡ್ಸ್ ಹಾಕ್ಕೊಂಡೆ, ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡೆ. 1 2 3 4 5 6 ಇಲ್ಲೂ ಅಷ್ಟೇ 6 ಹಾಕ್ಕೊಂಡಿದ್ದೆ ನಾನು, ಅಲ್ಲೂ ಸಹ 6 ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕಾಗತ್ತೆ. ರಿಂಗ್ ಎಲ್ಲಿ ಎಂಡ್ ಆಗುತ್ತೋ ಕರೆಕ್ಟಾಗಿ ನೋಡಿ ನೀಡಲ್ ಹಾಕಿ ಸ್ಯಾರಿಗೆ ದಾರನ ತೊಗೊಂಡು ಬಂದು ಕಂಬ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಂಬ ಮಾಡಿಕೊಂಡೆ, ಮತ್ತು 5 ಕಂಬ ಪಕ್ಕದಲ್ಲೇ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ, ಪಕ್ಕದಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ನೀವು ಪುಟ್ ಆಣಿ ಕಂಬ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಉದ್ದನೂ ಮಾಡ್ಕೊಳ್ಬಾರ್ದು, ಚೆನ್ನಾಗಿ ಕಾಣಲ್ಲ ಈ ಡಿಸೈನ್ಗೆ. ಚಿಕ್ಕದಾಗಿ ಮಾಡಿಕೊಂಡ್ರೆ ಎಲಿಗೆಂಟಾಗಿ ಕಾಣುತ್ತೆ ಡಿಸೈನ್. ನಾನು ಹೇಳೋ ಟಿಪ್ ಲಾಸ್ಟಲ್ಲಿ ಒಂದು ಟಿಪ್ ಹೇಳ್ತೀನಿ ಫ್ರೆಂಡ್ಸ್, ಅದನ್ನು ಫಾಲೋ ಮಾಡಿ. ನಿಮಗೆ ಕುಚ್ಚು ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ. ಸ್ಕಿಪ್ ಮಾಡ್ತೀರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ನಾನು 3 ಚೈನ್ಸ್ ಹಾಕ್ಕೊಂಡೆ, ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಕಂಬ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಬಾರ್ದು, ಒಂದು ಸತಿ ಮಾತ್ರ ಸುತ್ಕೊಳ್ಬೇಕು ಫ್ರೆಂಡ್ಸ್. ನೀವು ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀವಿ ಕಂಬ ಅಂತಂದರೆ ಅದನ್ನು ಮಾಡ್ಕೊಳ್ಬೋದು. ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಅದಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಬೇಕಾದ್ರೆ ಯಾವಾಗಾದರೂ ಡಿಸೈನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಪುಟಾಣಿ ಕಂಬ ಬಂದಿರುತ್ತಲ್ವ, ಅದಕ್ಕೂ ಆ ರಿಂಗ್ಗೂ ಮುದ್ದಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ಅದೇ ರೀತಿ ರಿಂಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಂಡಲ್ಲಿ ತೋರಿಸ್ತೀನಿ ಹೇಗೆ ಹಾಕಿದ್ದೀನಿ ಅಂತ ನಾನು. ನೋಡಿ ಈ ರೀತಿ ಬಂದಿದೆ ಡಿಸೈನು. ನೋಡಿ ಈಗ ಎಂಡಲ್ಲಿ ನಾನು ಅದೇ ರೀತಿ 5 ಕಂಬ ಮಾಡಿಕೊಂಡೆ, 3 ಚೈನ್ಸ್ ಹಾಕೊಂಡು 5 ಕಂಬ ಮಾಡಿ, ರಿಂಗಲ್ಲೂ ಅಷ್ಟೇ 6 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು. ಮತ್ತು ಇಲ್ಲೂ ಅಷ್ಟೇ 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಕಂಬ, ಮತ್ತು 3 ಚೈನ್ಸ್ ಹಾಕ್ಕೊಂಡು ಲಾಸ್ಟಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ 5 ಕಂಬ ಹಾಕ್ಬಿಟ್ಟು 2 ಚೈನ್ಸ್ ಹಾಕಿ 5 ಕಂಬ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ 5 ಕಂಬ ಹಾಕ್ಬಿಟ್ಟು 2 ಚೈನ್ಸ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಕಟ್ ಮಾಡಿರೋದ್ರನ್ನ ಯಾವ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ ಈ ರೀತಿ ಆ ಲೈನ್ ಮೇಲೇ ಬರೋ ರೀತಿ ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫಿನಿಶಿಂಗ್ ನೋಡಿ ಈ ರೀತಿ ಫಿನಿಶಿಂಗ್ ಕೊಟ್ಟಾಗ ನಿಮ್ಗೆ ಯಾವ ರೀತಿ ಸೆಕ್ಯೂರ್ ಮಾಡಿದ್ದೀವಿ ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಈ ರೀತಿ ಇದ್ದಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಏನು ಗಂಟು ಹಾಕಿದ್ವಿ ಅಲ್ಲೂ ಸಹ ಒಂದು ಡ್ರಾಪ್ ಗಮ್ ಇಟ್ರಿ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಕಿತ್ತೋಗೋ ಚಾನ್ಸಸ್ ಕಮ್ಮಿ. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಈಗ ನೋಡಿ ನಾನು ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ನಾನು ಸ್ಯಾರಿ ಕಲರು ಒಂದೊಂದು ಯೂಸ್ ಮಾಡಿದ್ದೀನಿ, ಯಾಕೆ ಅಂದರೆ ರಿಂಗಲ್ಲಿ ಜಾಸ್ತಿ ಕಲರ್ ಬಂದಿದೆ ಅಲ್ಲ, ಅದಕ್ಕೋಸ್ಕರ ಬಾಟ್ಲು ಗ್ರೀನ್ ಕಲರ್ ಒಂದೊಂದು ಯೂಸ್ ಮಾಡಿದ್ದೀನಿ. ಸೆರಕ್ ಕಲರ್ ಏನಿದೆ ಅದನ್ನು 2 ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅಥವಾ ಬಾಟ್ಲು ಗ್ರೀನ್ ಕಲರ್ ಬೇಡ ನಾವು ಸ್ಯಾರಿ ಕಲರೇ ಹಾಕ್ಕೊಳ್ತೀವಿ ಫುಲ್ಲು ಅಂತಂದ್ರು ಅದು ಓಕೆ, ಚೆನ್ನಾಗಿ ಕಾಣುತ್ತೆ. ಫುಲ್ಲು ಆರ್ಚೆಲ್ಲ ಒಂದು ಕಲರು, ಕುಚ್ಚೆಲ್ಲ ಒಂದು ಕಲರ್, ಅದು ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ, ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬರೀ ವೆಜ್ ರೆಸಿಪೀಸ್ ಬರ್ತಾ ಇರುತ್ತೆ, ಸೂಪರಾಗಿ ಹೇಳ್ಕೊಂಡು ಕೊಡ್ತೀನಿ. ಬಿಗಿನರ್ಸ್ಗಂತೂ ಆರಾಮಾಗಿ ಕಲಿಬೋದು, ಅಡುಗೆ ಬರಲ್ಲ ಅನ್ನೋರು ಆರಾಮಾಗಿ ಕಲಿಬೋದು. ಇದು ಅಷ್ಟೇ, ಇನ್ನು ಎಲ್ಲ ವೀಡಿಯೋಸು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ಸು ಎಲ್ಲ ಹೇಳ್ಕೊಂಡು ಕೊಟ್ಟಿದ್ದೀನಿ. ಎಲ್ಲ ಥರನೂ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ಅದು ಎಲ್ಲ ಹೋಗಿ ಚೆಕ್ ಮಾಡಿ ಬೇಕಾದರೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.